ಪ್ರತಿ ಬೆಳಗ್ಗೆ ಭಾರತದಲ್ಲಿ ಲಕ್ಷಾಂತರ ತಾಯಂದಿರು ಕೇವಲ ಧೈರ್ಯದಿಂದ ದಾರಿದ್ರ್ಯವನ್ನು ಎದುರಿಸುತ್ತಾರೆ. ಆದರೆ ಅವರ ಮಗಳು ಶಿಕ್ಷಣದ ಕನಸು ಕಾಣುವಾಗ ಜಗತ್ತು ತನ್ನ ಹಿಂದೆ ತಳ್ಳುತ್ತದೆ. ಈ ಹುಡುಗಿಯರು ಪ್ರಕಾಶಮಾನ, ಮಹತ್ವಾಕಾಂಕ್ಷೆಯುಳ್ಳವರು, ಸಂಪೂರ್ಣ ಸಾಮರ್ಥ್ಯದಿಂದ ತುಂಬಿದವರು. ಆದರೆ ಅವರನ್ನು ಬಾಧ್ಯಪಡಿಸಲಾಗುತ್ತದೆ, ಬಿಟ್ಟು ಹೋಗುವ ಅಪಾಯಕಾರಿ ಕೆಲಸ ಅಥವಾ ದಾನಕ್ಕಾಗಿ ವಿನಂತಿಸುವ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ. ಟ್ಯಾಲೆಂಟ್ ಇಲ್ಲದ ಕಾರಣದಿಂದ ಅಲ್ಲ, ಆದರೆ ವ್ಯವಸ್ಥೆ ಅವರಿಗಾಗಿ ಎಂದಿಗೂ ವಿನ್ಯಾಸಗೊಳಿಸಲಾಗಲಿಲ್ಲ. ಆಶಾಪಥ ಅದನ್ನು ಪರಿವರ್ತನೆಗೊಳಿಸುತ್ತಿದೆ. ನಾವು ಕಡಿಮೆ ಆದಾಯದ ಕುಟುಂಬಗಳಿಂದ ಯುವ ಮಹಿಳೆಯರನ್ನು ತರಬೇತಿ ನೀಡುತ್ತೇವೆ, ಆತ್ಮವಿಶ್ವಾಸದ ಹೋಸ್ಟೆಸ್ಗಳಾಗಿ, ಕಾರ್ಯಕ್ರಮ ಸಂಯೋಜಕರಾಗಿ, ಸ್ವಾಗತಕಾರಿಯಾಗಿ ಮತ್ತು ದೂತಿಯಾಗಿ, ಮಾಯೆಯ ಮಾನವ ಮುಖವನ್ನು ಗೌರವ, ಗರ್ವ ಮತ್ತು ಸುರಕ್ಷತೆ ಜೊತೆಗೆ ಸಂಪಾದಿಸುವಂತೆ. ಲಜ್ಜೆಯಿಂದ ಆತ್ಮವಿಶ್ವಾಸಕ್ಕೆ, ಭಯದಿಂದ ಅವಕಾಶಕ್ಕೆ, ದಾರಿದ್ರ್ಯದಿಂದ ಹೊಸ ಆರಂಭಕ್ಕೆ. ಒಂದು ಮಗಳ ಯಶಸ್ಸು ಸಂಪೂರ್ಣ ಕುಟುಂಬವನ್ನು ಉತ್ತೇಜಿಸುತ್ತದೆ ಮತ್ತು ಆರೋಗ್ಯ, ಪ್ರೀತಿ ಮತ್ತು ದಯೆಯ ಮಾನವ ಮುಖವನ್ನು ಪುನಃಸ್ಥಾಪಿಸುತ್ತದೆ. ಇದು ದಾನವಲ್ಲ, ಆದರೆ ಒಂದು ಅವಕಾಶ. ಇದು ನ್ಯಾಯ. ಇದು ಗೌರವ. ಇದು ಭವಿಷ್ಯದ ಭಾರತ. ಜಿಡಿಪಿ ಬಗ್ಗೆ ಹೆಮ್ಮೆಪಡುತ್ತದೆ. ಅಲ್ಲಿ ಯಾವ ತಾಯಿ ಬೇಡುವುದಿಲ್ಲ ಮತ್ತು ಯಾವ ಮಗಳು ತನ್ನ ಗೌರವವನ್ನು ಮಾರುವುದಿಲ್ಲ. ಅಧ್ಯಯನಕ್ಕಾಗಿ ನೀವು ಭಾರತೀಯ ಮಗಳಿಗೆ ನ್ಯಾಯಸಮ್ಮತ ಅವಕಾಶ ಸಿಗಬೇಕೆಂದು ನಂಬಿದ್ದರೆ ಈಗಲೇ ಕೋಡ್ ಸ್ಕ್ಯಾನ್ ಮಾಡಿ. ಆಶಾಪಥದಲ್ಲಿ ಸೇರಿಕೊಳ್ಳಿ. ಒಂದು ಕುಟುಂಬ ಏಳುವುದಕ್ಕೆ ಕಾರಣವಾಗಿರಿ ಮತ್ತು ಒಂದು ಪೀಳಿಗೆ ಶಾಶ್ವತವಾಗಿ ಪರಿವರ್ತಿತವಾಗುತ್ತದೆ. ಚಳವಳಿಗೆ ಸೇರಲು ಸ್ಕ್ಯಾನ್ ಮಾಡಿ. ಗೌರವ ದಾನಕ್ಕಿಂತ ಮೇಲೂ ಜೀವನವನ್ನು ಪರಿವರ್ತಿಸುತ್ತದೆ. ನಿಮ್ಮ ಒಂದು ಸ್ಕ್ಯಾನ್ ಒಂದು ಮಗಳ ಭವಿಷ್ಯ. ದಯವಿಟ್ಟು ಟಿಪ್ಪಣಿ ನೀಡಿ, ಹಂಚಿಕೊಳ್ಳಿ ಮತ್ತು ಅನುಸರಿಸಿ. ಧನ್ಯವಾದಗಳು.